ನಮಸ್ಕಾರ ಕರ್ನಾಡು. ನಾನು ನಿಮ್ಮ ಪ್ರೀತಿಯ ರೈಡರ್ ಕನ್ನಡಿಗ. ಇದು ನನ್ನ ಫಸ್ಟ್ ವ್ಲಾಗು. ದೊಡ್ಡಬಳ್ಳಾಪುರದಾಗ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸೊ ಎಷ್ಟೋ ದಿನದಿಂದ ಆಸೆ ಇತ್ತು ಒಂದು ವ್ಲಾಗ್ ಮಾಡಬೇಕು, ನಾನು ಎಲ್ಲರ ಥರ ಬದುಕಬೇಕು ಅಂತ. ನಮಸ್ಕಾರ ಧೈರ್ಯ ಅಂತ ಸ್ಟಾರ್ಟ್ ಮಾಡಿ ಹೇಳಿದ್ದು ಯಾಕೆ ಅಂತ ಹೇಳಿದ್ರಂತೆ, ಡಾಕ್ಟರ್ ಬ್ರೋನ ಇನ್ಸ್ಪೈರ್ ಆಗಿ ತೊಗೊಂಡು ಮತ್ತು ಟಿಪಿಕಲ್ ಬ್ರೋ ಅವ್ರನ್ನ ನೋಡಿ ಅದೇ ಮೈಂಡಲ್ಲೆಲ್ಲ ಕೂತ್ಕೊಂಡು ಏನೋ ಒಂದು ಲೈಫಲ್ಲಿ ಮಾಡಬೇಕು ಅಂತ ಬಂದಿದ್ದೀನಿ. ನಿಮ್ಮ ದೊಡ್ಡಬಳ್ಳಾಪುರದ ಹುಡುಗ. ಎಲ್ಲರೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮೋಸ್ಟ್ಲಿ ರೋಡ್ ಬ್ಲಾಕ್ ಆಗಿದೆ ಅನಿಸುತ್ತೆ. ಸೊ ಹಿಂಗೆ ಹೋಗೋಣ ನಾವೆಲ್ಲ. ನನ್ನ ಫಸ್ಟ್ ಬ್ಲಾಗಲ್ಲಿ ನೀವೆಲ್ಲ ತಲೆ ಕೆಡ್ಸ್ಕೊಂಡಿರ್ಬೋದು, ಏನು ಫಸ್ಟ್ ಬ್ಲಾಗೆ ಎಲ್ಗೋ ಕರ್ಕೊಂಡು ಹೋಗ್ತಿದ್ದಾನೆ ಅಂತ. ಸೊ ನನ್ನ ಇಂಟ್ರಡಕ್ಷನ್ ಬಂದು ಇವಾಗಿಲ್ಲ ಹೇಳಲ್ಲ, ಸ್ವಲ್ಪ ಗೋಲ್ ಇದೆ, ಎಲ್ಲ ರೀಚ್ ಮಾಡಿದ್ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ನಿಮ್ಮ ಪ್ರೀತಿ ಇದೇ ಥರ ಇರಲಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ನಾನು ಬಯೋದಲ್ಲಿ ಹಾಕಿರ್ತೀನಿ. ಸೊ ಈ ವಿಡಿಯೋ ಹಾಕಿದ್ಮೇಲೆ ನೋಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಹೋಗೋಣ ನಿಧಾನ. ನಾನು ನನ್ನ ಫೇವ್ರೆಟ್ ಗಾಡ್, ಎಲ್ಲರಿಗೂ ಒಂದು ಗಾಡ್ ಅಂತ ಇರುತ್ತಲ್ಲ. ಸೊ ನನ್ನ ಫೇವ್ರೆಟ್ ಗಾಡ್ ಬಂದು ಶ್ರೀ ಹನುಮಾನ್. ಯಾಕೆ ಇಷ್ಟ ಅಂತ ಕೇಳ್ಬೋದು, ಅದೇನೋ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಆಂಜನೇಯ ಅಂದರೆ ಎಲ್ಲರಿಗೂ ಒಂದು ಭಕ್ತಿ, ಅದೇ ಥರ ಸೇಮ್ ನನಗೂ ಒಂದು ಭಕ್ತಿ. ಆದ್ದರಿಂದ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಫೇಮಸ್ ಆಗಿರೋ ಟೆಂಪಲ್ಲು ಶ್ರೀ ನೆಲದಾಂಜನೇಯ ಸ್ವಾಮಿ ಟೆಂಪಲ್ಗೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ. ಈ ಟೆಂಪಲ್ ಬಂದು ಹಳೆ ಕಾಲದ್ದು ಅಂತ ಎಲ್ಲ ಹೇಳ್ತಾರೆ. ನಮ್ಮ ತಾತ ಎಲ್ಲ ಹೇಳಿದ ಪ್ರಕಾರ ನೆಲದಲ್ಲೇ ಸಿಕ್ಕಿದ್ದು ಈ ಸ್ವಾಮಿ ಅಂತ ಗೊತ್ತಿರೋದು ಹೆಚ್ಚು ಜನಕ್ಕೆ ಗೊತ್ತಿರುತ್ತೆ ದೊಡ್ಡಬಳ್ಳಾಪುರದ ಇನ್ಫಾರ್ಮೇಷನ್ನು. ಸೊ ಆದ್ದರಿಂದ ನಾನು ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಗುತ್ತೆ. ಯಾರ್ಯಾರು ಈ ಪ್ಲೇಸ್ನ ವಿಸಿಟ್ ಮಾಡಿಲ್ಲೋ, ಪ್ಲೀಸ್ ಡೂ ವಿಸಿಟ್ ದಿಸ್ ಪ್ಲೇಸ್. ಇಟ್ ವಾಸ್ ಎನ್ ವಂಡರ್ಫುಲ್ ಪ್ಲೇಸ್. ನನಗೆ ಯಾವಾಗ ತುಂಬ ಬೇಜಾರಾದರೆ ಮನಸ್ಸಿಗೆ ನಾನು ಹೋಗ್ತೀನಿ, ತುಂಬಾ ಪೀಸ್ ಸಿಗುತ್ತೆ, ಏನೋ ಒಂಥರ ಚೆನ್ನಾಗಿದೆ ಆ ಪ್ಲೇಸು. ನಾನು ಕೇಳಿದ ಪ್ರಕಾರ ಅಲ್ಲಿ ಇದುವರೆಗೂ ನನ್ನ ಪೂಜಾರಿನೇ ನೋಡಿಲ್ಲ ಗುರು. ಯಾವ ಪೂಜಾರಿನೂ ನೋಡಿಲ್ಲ, ಏನೂ ನೋಡಿಲ್ಲ. ಜಸ್ಟ್ ನಾವೇ ಭಕ್ತರೇ ಹೋಗ್ತಾರೆ, ಭಕ್ತರೇ ಹೂ ಹಾಕ್ತಾರೆ, ಭಕ್ತರೇ ಅಭಿಷೇಕ ಕೂಡ ಮಾಡ್ತಾರೆ. ಹನುಮ ಜಯಂತಿ ಮತ್ತು ಶ್ರೀರಾಮನವಮಿಗೆ ದೊಡ್ಡ ಸಭಾಂಗಣನೇ ನಡೆಯುತ್ತೆ ಅಲ್ಲಿ. ಫುಲ್ಲು ಜನ ಜಾಸ್ತಿ. ಈ ರೋಡು ಮೇಯ್ನ್ ದೊಡ್ಡಬಳ್ಳಾಪುರ ತೇರಿನ ಬೀದಿ ರೋಡು. ಇಲ್ಲಿ ಯಾಕೆ ಇಷ್ಟು ಟ್ರಾಫಿಕ್ ಅಂತ ಕೇಳ್ಬೋದು. ಸೊ ಆಲ್ರೆಡಿ ಟೈಮ್ ಆಯಿತು, 4:30 ಆಗಿರ್ಬೋದು. ಆದ್ದರಿಂದ ಸ್ಕೂಲ್ ಮಕ್ಕಳೆಲ್ಲ ಮನೆ ಹೋಗ್ತಿದ್ದಾರೆ, ಆದ್ದರಿಂದ ಸ್ವಲ್ಪ ಡಿಲೇ ಆಗ್ತಿದೆ ಅಷ್ಟೇ. ಇದೇ ಥರ ನನ್ನ ಸಪೋರ್ಟ್ ಮಾಡಿ. ಇನ್ನೂ ದೊಡ್ಡಬಳ್ಳಾಪುರದಲ್ಲಿರೋ ಎಲ್ಲ ಪ್ಲೇಸ್ನೂ ತೋರಿಸ್ತೀನಿ. ನೀವು ಹೆಂಗೆ ಪ್ರೀತಿ ಸಹಜ ಕೊಟ್ಟೆ, ದೊಡ್ಡಬಳ್ಳಾಪುರ ಬಿಟ್ಟು ಈಚೆನೇ ಹೋಗ್ತೀನಿ, ಕರ್ನಾಟಕ ಬಿಟ್ಟು ಈಚೆನೇ ಹೋಗ್ತೀನಿ. ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಬ್ರೋ, ಹಿಂಗೆ ಇದ್ದರೆ ಆಗೋಲ್ಲ. ಸುಮ್ಮನೆ ಎಲ್ಲರೂ ನೋಡ್ತಾರೆ, ನಾವು ನೋಡ್ತೀವಿ ಯೂಟ್ಯೂಬ್ನ, ನಾವು ಮಾಡ್ತೀವಿ ಅಂದರೆ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಕಂಟೆಂಟ್ ಇದೆ, ಜನ ನೋಡ್ತಾರೆ ಅಂತ ಗೊತ್ತು. ಆದ್ದರಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಸ್ಟಾರ್ಟ್ ಮಾಡಿದ್ದೇನೆ. ಅನನ್ಯ ಡ್ರೈವಿಂಗ್ ಸ್ಕೂಲ್. ನಾನು ಇಲ್ಲೇ ಡ್ರೈವಿಂಗ್ ಕಲ್ತಿದ್ದು. ಏನು ಹೇಳ್ಕೊಂಡ್ಕೊಡಲ್ಲ ಗುರು. ಅಯ್ಯೋ ತುಂಬಾ ಸುಮ್ಮನೆ ವಾರಕ್ಕೆ 3 ಕ್ಲಾಸ್ ಸಿಗ್ತಾರೆ, ಬನ್ನಿ ಓಡಾಡಿ ಅಂತಾರೆ ಅಂತ. ತಪ್ಪಾಗಿ ಹೇಳ್ಬಾರ್ದು. ಒಬ್ಬರು ಡ್ರೈವರ್ ಚೆನ್ನಾಗಿ ಹೇಳ್ಕೊಂಡ್ಕೊಡ್ತಾರೆ, ವೆಂಕಟೇಶ್ ಬ್ರೋ ಅಂತಿದ್ರು, ಬಟ್ ಅವ್ರು ತೀರ್ಕೊಂಡ್ರು ಪಾಪ ಆಕ್ಸಿಡೆಂಟಾಗಿ. ತುಂಬಾ ಚೆನ್ನಾಗಿ ಹೇಳ್ಕೊಂಡು ಕೊಡ್ತಿದ್ರು. ನಾನು ಕಲ್ತಿದ್ದು ಡ್ರೈವಿಂಗ್ ಅವರಿಂದನೇ. ಒಂದು ತಿಂಗಳು, ನಾನು 3 ತಿಂಗಳು ಕೊಡ್ತೀನಲ್ಲ, 1.5 ತಿಂಗಳಿಗೆ ಕಲ್ತಿಟ್ಟಿದ್ದೆ. ಸುಮ್ಮನೆ ಕ್ಲಾಸ್ ಬೇಜಾರಾಗ್ತಿತ್ತು, ಹೋಗ್ತಿದ್ದೆ, ಓಡಾಡ್ತಿದ್ದೆ, ಬರ್ತಿದ್ದೆ. ದೇವನಹಳ್ಳಿ ರೋಡ್ ಕರ್ಕೊಂಡು ಹೋಗ್ತಿದ್ರು, ಬರ್ತಿದ್ದೆ ಅಷ್ಟೇ. ಗಣೇಶ ಹಬ್ಬ ಬೇರೆ, ಎಲ್ಲೆಲ್ಲೂ ಗಣೇಶನ ಫ್ಲೆಕ್ಸು. ಹೆಂಗಾಗ್ಬಿಟ್ಟಿದ್ದೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ, ಅಲ್ಲೂ ನೋಡು ಗಣೇಶ, ಇಲ್ಲೂ ನೋಡು ಗಣೇಶ, ಆಮೇಲೆ ನೋಡು ಗಣೇಶ, ಕೆಳಗಡೆ ನೋಡು ಗಣೇಶ ಅಂತ ಆಗ್ಬಿಟ್ಟಿದೆ. ಏನು ಮಾಡೋದು. ಅಜ್ಜಿ ನಿಧಾನ. ನಾನು ಆಡು ಬೆಳೆದಿದ್ದರು ಈ ದೊಡ್ಡಬಳ್ಳಾಪುರ. ಆದ್ದರಿಂದ ನಾನು ಫಸ್ಟು ಈ ದೊಡ್ಡಬಳ್ಳಾಪುರನೇ ತೋರಿಸೋಣ ಅಂತ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾಯಿದ್ದೀನಿ ಈ ಸ್ವಾಮಿ ನೆಲದಾಂಜನೇಯ ಸ್ವಾಮಿ ಟೆಂಪಲ್ಗೆ. ಮತ್ತು ನನ್ನ ಬೈಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡೋದು ಮಾಡ್ತದೆ. ಇದು ನನ್ನ ನ್ಯೂ ಬೇಬಿ ಪಲ್ಸರ್ 220F, ನನ್ನ ಡ್ರೀಮ್ ಬೈಕ್. ನಾನು ಚಿಕ್ಕ ವಯಸ್ಸಿಂದ ಅದೇನೋ ಈ ಲೆಜೆಂಡ್ ಬೈಕ್ ಅಂತಾರಲ್ಲ, ಇದ್ರ ವ್ಲಾಗ್ ನೆಕ್ಸ್ಟ್ ಬಿಡ್ತೀನಿ. ಆ ಬೈಕ್ ಇದೇ August 15th, 2024 ನಾನು ಡೆಲಿವರಿ ತೊಗೊಂಡೆ. ಸೊ ಬೈಕ್ ತುಂಬಾ ಕ್ರೇಜು, ನನ್ನ ತುಂಬ ಫೇವ್ರೆಟ್ ಬೈಕ್ ಇದು, ತುಂಬಾ ಇಷ್ಟವಾದ ಬೈಕು. ಈ ಬೈಕಲ್ಲಿ ವ್ಲಾಗ್ ಮಾಡ್ತಿರೋದಕ್ಕೆ ಫಸ್ಟ್ ವ್ಲಾಗ್ ಇನ್ನೂ ತುಂಬಾ ಖುಷಿ ಆಗ್ತಿದೆ. ಸೊ ಈ ವ್ಲಾಗ್ನ ತುಂಬಾ ಫ್ಯೂಚರ್ಸ್ ಇದೆ. ಇನ್ನೂ ನಾನು ಫಸ್ಟ್ ಸರ್ವಿಸ್ ಕೂಡ ಮಾಡಿಸಿಲ್ಲ. ಆಲ್ಮೋಸ್ಟ್ ನೀವು ನೋಡ್ಬೋದು 204 ಕಿಲೋಮೀಟರ್ಸ್ ಓಡಿದಷ್ಟೇ. ಇನ್ನೇನು ಬಂತು, ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇದೇ ನಮ್ಮ ಶ್ರೀ ನೆಲದಾಂಜನೇಯ ಸ್ವಾಮಿ ಟೆಂಪಲ್ಲ. ಸೊ ನಾವಿವತ್ತು ನಮ್ಮ ಸ್ವಾಮಿಯ ವ್ಲಾಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸಿಗೋಣ, ಬಾಯ್.
ನಮ್ಮ ನೆಲ್ದಾಂಜನೇಯ ಸ್ವಾಮಿ ದೇವಸ್ಥಾನ ದೊಡ್ಡಬಳ್ಳಾಪುರ ಬಸ್ ಸ್ಟಾಪಿಂದ 100 to 150 ಮೀಟರ್ ದೂರ ಇದೆ. ನಮ್ಮ ಹಿರಿಯರು ಹೇಳುವ ಪ್ರಕಾರ ಈ ದೇವಸ್ಥಾನದಲ್ಲಿ ನೆಲೆಯಾಗಿರುವ ಆಂಜನೇಯ ಸ್ವಾಮಿ ನೆಲದಲ್ಲಿ ಸಿಕ್ಕಿರೋದ್ರಿಂದ ಈ ದೇವಸ್ಥಾನವನ್ನು ನೆಲ್ದಾಂಜನೇಯ ಅಂತ ಕರೀತಾರೆ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಹನುಮ ಜಯಂತಿಗೆ ವಿಶೇಷವಾಗಿ ರಾಮಕೋಟಿ ನಡೆಯುತ್ತೆ. ಅಂದರೆ 108 ಸಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಬರೆದು ದೇವರ ಹತ್ತಿರ ಇಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಆಸೆ ಕನಸೆಲ್ಲ ನೆರವೇರಾಗುತ್ತೆ ಅಂತ ಇಲ್ಲಿ ಭಕ್ತರು ಹೇಳುವ ಮಾತಿದೆ. ಇಲ್ಲಿರುವ ಜನರ ಹೇಳಿಕೆ ಪ್ರಕಾರ ಈ ಸ್ವಾಮಿಯು ಭಕ್ತರ ಕಷ್ಟಗಳನ್ನು ನೆರವೇರಿಸ್ತಾನೆ ಎಂಬುದು ಇಲ್ಲಿನ ಜನರ ನಂಬಿಕೆ. ತುಂಬ ಹಳೆಯ ದೇವಸ್ಥಾನದಿಂದ ಆದ್ದರಿಂದ ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ಪುರಾತನ ತುಂಬ ಇತಿಹಾಸ ಇದೆ. ಹೀಗೆ ದೊಡ್ಡಬಳ್ಳಾಪುರದಲ್ಲಿರುವ ಎಲ್ಲ ದೇವಸ್ಥಾನವನ್ನು ನಿಮ್ಮ ಮುಂದೆ ತೋರಿಸೋಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ರೀತಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್. ಫೈನಲಿ ವಿಡಿಯೋ ಎಲ್ಲ ಶೂಟು ಕಂಪ್ಲೀಟ್ ಆಯಿತು. ಸೊ ಈ ವಿಡಿಯೋ ಮಾಡಿದ್ದು ಜಸ್ಟ್ ನನ್ನ ಪ್ರೆಸೆನ್ಸ್ನ ದೊಡ್ಡಬಳ್ಳಾಪುರದಲ್ಲಿ ತೋರ್ಸೋಕ್ಕೋಸ್ಕರ. ಸೊ ಇನ್ನೂ ದೊಡ್ಡಬಳ್ಳಾಪುರದಲ್ಲಿರೋ ಎಲ್ಲ ಟೆಂಪಲ್ಸ್ನ ತೋರಿಸ್ತೀನಿ, ಒಂದೊಂದಾಗಿ ನೋಡೋಣ. ನಾನು ಎಂಜಾಯ್ ಮಾಡ್ತೀನಿ, ನೀವು ಕೂಡ ಎಂಜಾಯ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ತುಂಬ ಇಷ್ಟ ಆಯಿತು ಅನಿಸುತ್ತೆ. ನಿಮಗೇನಾದರೂ ಅಡ್ರೆಸ್ ಗೊತ್ತಾಗಿಲ್ಲ ಅಂದರೆ ಸೇಮ್ ಇಲ್ಲಿ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡಿಗೆ ಬಂದು ಜಸ್ಟ್ 200 ಮೀಟರ್ ನಡ್ಕೊಂಡೋದ್ರೆ, 200 ಮೀಟರ್ ಇಲ್ಲ 150-100 ಮೀಟರ್ ನಡ್ಕೊಂಡೋದ್ರೆ ನಿಮಗೆ ಸಿಗುತ್ತೆ. ಸೊ ಇದು ನಮ್ಮ ದೊಡ್ಡಬಳ್ಳಾಪುರ ನಗರ. ಇಲ್ಲಿ ನಿಲ್ಲಿದ ತಕ್ಷಣ ನಿಮಗೆ ಸಿಗುತ್ತೆ. ಇದು BMTC ಬಸ್ ಸ್ಟಾಪು ಮತ್ತು ಇಲ್ಲಿ ಮಾರ್ಕೆಟ್ ರೋಡು. ನಾವು ನಿಧಾನ ನಾವು ಏನಣ್ಣ ಹಿಂಗೆ ಬಂದರೆ ಹಿಂಗೆ ಇದು ಮಾರ್ಕೆಟ್ ರೋಡು ನೀವು ನೋಡ್ಬೋದು. ಸರಿ ಬ್ರೋ, ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ.